ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು P1 ಪ್ಲಾಸ್ಟ್ ಅವ್ರದ್ದು ಹೋಲ್ಸೇಲ್ ಎಲೆಕ್ಟ್ರಿಕಲ್ ಐಟಮ್ಸ್ ನೋಡೋಣ. ಇವ್ರ ಹತ್ರ ನಮಗೆ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಐಟಮ್ಸ್ ಅವೈಲೇಬಲ್ ಇರುತ್ತೆ. ಇವ್ರದ್ದು ಮೇನ್ ಶಾಪು ಚಿಕ್ಪೇಟಲ್ಲಿ ಇರುತ್ತೆ ಫ್ರೆಂಡ್ಸ್. ಚಿಕ್ಪೇಟ್ ಶಾಪ್ ಅಡ್ರೆಸ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಿರೋದು ಇವ್ರದ್ದು ಗೋಡೌನು. ಇದು ಬಂದುಬಿಟ್ಟು ವಿಜಯನಗರ ಹತ್ರ ಇರುತ್ತೆ ಫ್ರೆಂಡ್ಸ್. ಇದ್ರದ್ದು ಅಡ್ರೆಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಚಿಕ್ಪೇಟ್ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇವ್ರದ್ದು ಮೇನ್ ಇನ್ನೊಂದು ಆಫೀಸ್ ಬಂದುಬಿಟ್ಟು ಗುಜರಾತಲ್ಲಿ ಕೂಡ ಇದೆ. ಗುಜರಾತ್ ಅಡ್ರೆಸ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಹತ್ತಿರ ಇದ್ದರೆ ಅಲ್ಲಿ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ಗುಜರಾತ್ ಮೇನ್ ಆಫೀಸಲ್ಲಿ ಇವರು ಸ್ಟ್ರೀಟ್ ಲೈಟ್ಸು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ಚಿಕ್ಪೇಟ್ ಶಾಪ್ ಹೋಗಿನೂ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ವಿಜಯನಗರ ಹತ್ತಿರ ಇದ್ದರೆ ವಿಜಯನಗರದಲ್ಲಿರೋ ಈ ಗೋಡೌನ್ಗೆ ಹೋಗಿನೂ ಪರ್ಚೇಸ್ ಮಾಡ್ಬೋದು. ಓನ್ಲಿ ಹೋಲ್ಸೇಲ್ ಇರುತ್ತೆ ಫ್ರೆಂಡ್ಸ್, ರಿಟೇಲ್ ಸೇಲ್ ಮಾಡಲ್ಲ. ಹೋಲ್ಸೇಲ್ ಅಂದರೆ ಈ ಥರ ಒಂದು ಬಾಕ್ಸ್ ಕೂಡ ಕೊಡ್ತಾರೆ. ನೀವು ಮಿನಿಮಮ್ ಒಂದು ಬಾಕ್ಸ್ ತೊಗೊಂಡ್ರೆ ಕೊಟ್ಬಿಡ್ತಾರೆ. ನೀವು ಡೈರೆಕ್ಟಾಗಿ ಶಾಪ್ಗೆ ಹೋದರೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಕೊರಿಯರ್ಗೆ ನೀವು ಮಿನಿಮಮ್ 5000 ರೂಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತಾರೆ. ವಾಟ್ಸಪ್ ಆ್ಯಂಡ್ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವೀಡಿಯೋ ಕಾಲ್ ಮಾಡಿನೂ ನಿಮ್ಗೆ ಏನು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರು ಕೊರಿಯರ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ. ಕೊರಿಯರ್ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಇವ್ರ ಹತ್ರ ಏನೇನು ಐಟಮ್ಸ್ ಸಿಗುತ್ತೆ ಎಲ್ಲ ಡೀಟೇಲ್ಸು ಶಾಪ್ ಅವರೇ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ನೋಡೋಣ. ನಮ್ಮ ಹೆಡ್ ಆಫೀಸ್ ಇದೆ ಚಿಕ್ಪೆಟ್ಟು, ಅಲ್ಲಿ ವಿಜಯನಗರ ಗೋಡೌನ್ ಇದೆ. ಓಕೆ. ಆಮೇಲೆ ನಮ್ಮ ಸ್ಟ್ರೀಟ್ ಲೈಟ್ ಫ್ಯಾಕ್ಟ್ರಿ ಗುಜರಾತ್ ಅಲ್ಲಿ ಇದೆ. ಇದು ಸ್ಟ್ರೀಟ್ ಲೈಟ್ಸ್ ಫ್ಯಾಕ್ಟ್ರಿ ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ಒಂದು ಆಫೀಸ್ ಇದೆ. ನೀವು ಬೇಕಾದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೋಬಹುದು ನಂಬರ್. ಓಕೆ. ಆಲ್ ಓವರ್ ಇಂಡಿಯಾ ಕೊರಿಯರ್ ಮಾಡ್ತೀರಲ್ಲ? ಆಲ್ ಓವರ್ ಇಂಡಿಯಾ ಕೊರಿಯರ್. ಮಿನಿಮಮ್ ಎಷ್ಟು ಪ್ರೈಸಿಗೆ ತೊಗೊಂಡ್ರೆ ಕೊರಿಯರ್ ಮಾಡ್ತೀರಾ? ಮಿನಿಮಮ್ 5000 ತೊಗೊಂಡ್ರೆ ಕೊರಿಯರ್ ಮಾಡ್ತೀರಾ? ಓಕೆ. ಏನೇನು ಐಟಮ್ ಸಿಗುತ್ತೆ? ಆಲ್ PVC ಐಟಮ್ಸ್, ವೈರ್, ಜಂಕ್ಷನ್ ಬಾಕ್ಸ್, ಓಕೆ. ಆಲ್ ಎಲೆಕ್ಟ್ರಿಕ್ ಐಟಮ್ಸ್, ಬಿಲ್ಡಿಂಗ್ ಸ್ವಿಚ್ ಎಲ್ಲ. ಓಕೆ ಓಕೆ. ಇದು ಮೀಟರ್ ಬಾಕ್ಸು. ಓಕೆ. 1 ಪೀಸ್ ಮೀಟರ್ ಬಾಕ್ಸು. ಇದು ಫ್ಲಡ್ ಲೈಟ್ ಆಗುತ್ತೆ. ಫ್ಲಡ್ ಲೈಟು. ಓಕೆ. 100 ವಾಟು. ಇದು ನಾವು ಓನ್ ಮ್ಯಾನುಫ್ಯಾಕ್ಚರ್. ನಿಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗಾ? ಇದು ಸ್ಟ್ರೀಟ್ ಲೈಟು. ಇದು ಸ್ಟ್ರೀಟ್ ಲೈಟಾ? ಓಕೆ. ಇದು 24 ಇಂದ ಸ್ಟಾರ್ಟ್ ಆಗುತ್ತೆ, 200 ವಾಟ್ ತನಕ ಇದೆ. 24 ವಾಟ್ಸಿಂದ 200 ವಾಟ್ಸ್ ವರೆಗೂ ಇದೆ. 50 ವಾಟ್, 100 ವಾಟ್, 72 ವಾಟ್. ಪ್ರೈಸ್ ಯಾವ ರೇಂಜ್ ಇದೆ? ಯಾವ ರೇಂಜ್ ವರೆಗೂ ಇರುತ್ತೆ? ಪ್ರೈಸ್ 700 ಸ್ಟಾರ್ಟಿಂಗ್ ಆಗುತ್ತೆ, 3000 ತನಕ ಇದೆ. 700 ಇಂದ 3000 ವರೆಗೂ ಈ ಸ್ಟ್ರೀಟ್ ಲೈಟ್ಸ್ ಅಲ್ಲಿ. ಸ್ಟ್ರೀಟ್ ಲೈಟ್. ಫ್ಲಡ್ ಲೈಟ್ 600 ಇಂದ 5000 ತನಕ. ಇದು 600 ಇಂದ 5000 ವರೆಗೂ ರೇಂಜ್ ಇರುತ್ತೆ. ವಾಲ್ಸ್ ಮೇಲೆ ಡಿಪೆಂಡ್ ಆಗುತ್ತಲ್ಲ? ವಾಟ್ಸ್ ಮೇಲೆ. ಆಮೇಲೆ ಇದು ಡಬಲ್ ಡೋರ್. ಓಕೆ. MCB ಬಾಕ್ಸ್ ಬರುತ್ತೆ. ಓಕೆ ಓಕೆ. ಇದು PVC ಇದೆ. ಇದು ಮೆಟಲ್ ಮೆಟಲ್. ಇದು 6, 4, 10, 12, 18 ತನಕ ಬರುತ್ತೆ. 18 ಮಾಡೆಲ್. ಓಕೆ. MCB ಕುನ್ಸಕ್ಕೆ 4 ಮಾಡೆಲ್, 6 ಮಾಡೆಲ್. ಓಕೆ ಓಕೆ. ಹಾಕೋಣ. ಆಮೇಲೆ ಇದು ಹೆವಿ ಮಾಡೆಲ್ ಬರುತ್ತೆ, ಫುಲ್ ಹೆವಿ ಮಾಡೆಲ್. ಅದರಲ್ಲಿ ಹೆವಿ. ಓಕೆ. ಇದಾದ್ಮೇಲೆ POP ಲೈಟ್, LED ಲೈಟ್, ಸೀಲಿಂಗು. ಬರೀ ಸ್ಕ್ವೇರ್ ರೌಂಡ್ ಇದು ಸಿಗುತ್ತೆ ಅದರಲ್ಲಿ? ರೌಂಡ್ ಸ್ಕ್ವೇರ್ 2 ಇದೆ. ಓಕೆ. ಇದು ಆಚೆ ಹಾಕುತ್ತೆ, ಇದು ಒಳಗಡೆ. ಇದು ಇನ್ಸೈಡ್. ಓಕೆ. ಅದು ಔಟ್ಸೈಡ್ ಬರುತ್ತೆ, ಇದು ಇನ್ಸೈಡ್. ಇದಾದ್ಮೇಲೆ ಜುಲಾ ಹುಕ್. ಓಕೆ. ಮೆಟಲು, ಸ್ಟೀಲ್. ಇದಾದ್ಮೇಲೆ ಫ್ಯಾನ್ ಬಾಕ್ಸ್ ಬರುತ್ತೆ. ಸ್ಪಾಟ್ ಲೈಟ್ ವಿತ್ ಸ್ಪಾಟ್ ಲೈಟಾ? ಸ್ಪಾಟ್ ಲೈಟ್. ಇದ್ರ ಒಳಗಡೆ ಸ್ಪಾಟ್ ಲೈಟ್ ಬರುತ್ತೆ. ಓಕೆ. ಇದೂನು ನಾವು ಮ್ಯಾನುಫ್ಯಾಕ್ಚರ್. ಇದು ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಒಳಗಡೆ ಇರುತ್ತೆ. ಓಕೆ. ಇದರಲ್ಲಿ 3 in 1 ಇದೆ, ಮಲ್ಟಿ ಇದೆ, ಸಿಂಗಲ್ ಕಲರ್ ಇದೆ, 7 ಕಲರ್ಸ್ ಇದೆ. ಓಕೆ. ಇದು ಫ್ಯಾನ್ ಬಾಕ್ಸ್. ಫ್ಯಾನ್ ಬಾಕ್ಸ್ ಕಲರ್ಸ್ ಬರುತ್ತೆ ಅದರಲ್ಲಿ? ರೆಡ್, ಗೋಲ್ಡ್ ಅಂಡ್ ರೆಡ್. ಇದು POP ಸ್ಕ್ರೂನಾ? ಓಕೆ. ಫುಲ್ ಬಾಕ್ಸ್ ತಗೋಬೇಕಲ್ಲ? ಬರೀ ಹೋಲ್ಸೇಲ್ ಅಲ್ಲ? 1 kg ಬಾಕ್ಸ್ ಬರುತ್ತೆ. ಇದು SS ನೈಲ್ಸ್. ಓಕೆ. ನೈಲ್ಸ್ ಅಲ್ಲಿ ಎಲ್ಲ ಸೈಜಸ್ ಸಿಗುತ್ತಲ್ಲ? ಎಲ್ಲ ಸೈಜ್ 1 ಇಂದ 5 ತನಕ ಇದೆ. 1 to 5 ಸೈಜಸ್. ನಿಮ್ಮ ಹತ್ರ ಬರೀ ಹೋಲ್ಸೇಲ್ ಅಲ್ಲ, ರಿಟೇಲ್ ಕೊಡಲ್ಲ? ಹೋಲ್ಸೇಲ್ ರಿಟೇಲ್ ಬೋತ್ ಇದೆ. ರಿಟೇಲ್ ಅಂದ್ರೆ ಎಷ್ಟು ತಗೋಬೇಕು? ರಿಟೇಲ್ ಅಂದ್ರೆ ಎಷ್ಟು ಪೀಸಸ್ ತಗೋಬೇಕು ಮಿನಿಮಮ್? ಬಾಕ್ಸ್ ಟು ಬಾಕ್ಸ್ ಲೂಸ್ ಕೊಡಲ್ಲ. ಅದೇ ಒಂದು ಇದು ಶಾಪಲ್ಲಿ ಬಂದ್ಬಿಟ್ಟು ಈ ಥರ ಒಂದು ಬಾಕ್ಸ್ ತೊಗೊಂಡು ಕೊಡ್ಬಿಡ್ತಾರಲ್ಲ? ಬಾಕ್ಸ್ ಟು ಬಾಕ್ಸ್ ಕೊಡ್ತೀರಾ? ಇದನ್ನು ನಮ್ಮದು ಮ್ಯಾನುಫ್ಯಾಕ್ಚರ್ ಇದೆ. ಇದು ಡೀಪು. ಓಕೆ. ಇದು ಫ್ಲಾಟ್ ಬರುತ್ತೆ. ಇದು ಫ್ಲಾಟ್.
ಆದಮೇಲೆ PVC ಜಂಕ್ಷನ್ ಬಾಕ್ಸ್ ಇದೆ, ವೈಟ್ ಕಲರು ಬ್ಲ್ಯಾಕ್ ಕಲರ್ ಎರಡು ಇದೆ. ಓಕೆ, ಬ್ಲ್ಯಾಕ್. ಇದು ರೌಂಡ್ ಬ್ಲಾಕ್ ಇದೆ, ಅದು ಸ್ಟ್ರೀಟ್ ಲೈಟ್ ಸ್ಟಾಕ್ ಇದೆ. ಸ್ಟ್ರೀಟ್ ಲೈಟ್ಸ್ ಇದು ಡಬಲ್ ಡೋರ್ ಸ್ಟಾಕ್ ಇದೆ. ಓಕೆ, ಇದು ಕ್ಯಾಸಿಂಗ್ ಪಟ್ಟಿ ಬರುತ್ತೆ, ವೈರಿಂಗ್ ಎಲ್ಲ. ವೈರಿಂಗ್. ಇದೆಷ್ಟು ಪ್ರೈಸ್ ರೇಂಜ್ ಬರುತ್ತೆ? ಇದರಲ್ಲಿ 20 mm ಸ್ಟಾರ್ಟ್ ಆಗುತ್ತೆ, 50 ತನಕ ಬರುತ್ತೆ. ಪ್ರೈಸ್ ರೇಂಜ್ ಯಾವ ರೇಂಜ್ ಇದೆ? ಅವರೇಂಜ್ 20 ರೂಪೀಸ್ ಸ್ಟಾರ್ಟಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ 20 ರೂಪೀಸ್. 20 ಇಂದ 100 ರೂಪೀಸ್ ತನಕ ಇದೆ. ಓಕೆ, ಪೈಪ್ ಇದೆ, ವಾಲ್ಟ್ ಪೈಪ್, ಬ್ಲ್ಯಾಕ್ ಕಲರು ವೈಟ್. ಅದರಲ್ಲಿ ಥರ ಒಂದು ರೋಲ್ ತೊಗೋಬೇಕಾ ಪೈಪ್ಸ್? ಬಂಡಲ್. ಓಕೆ, ಬಂಡಲ್ ತೊಗೋಬೇಕು. ಫುಲ್ ಬಂಡಲ್ ತೊಗೋಬೇಕು. ಅದು ಎಲ್ಲ ವೈಟ್ ಪೈಪ್ಸ್ ಇದು. ಆಮೇಲೆ ಇದು ಇನ್ಸುಲೇಷನ್ ಟೇಪ್ ಇದೆ. ಇದೇನು ಎಷ್ಟು ಬರುತ್ತೆ ಇದು ಹೇಳಿ? ಒಂದು ಫುಲ್ 12 ಪೀಸ್ ಒಂದು ಪ್ಯಾಕೆಟ್ ಬರುತ್ತೆ. ಬಾಕ್ಸ್ ಅಲ್ಲಿ 48 ಡಜನ್. ಬಾಕ್ಸ್ ತೊಗೋಬೇಕಾ? 12 ಪೀಸ್ ತೊಗೋಬೇಕಾ? 12 ಪೀಸ್ ಕೊಡ್ತೀನಿ. ಎಷ್ಟಾಗುತ್ತೆ 12 ಪೀಸ್ಗೆ ಇದು? 12 ಪೀಸ್ ಅಪ್ರಾಕ್ಸಿಮೇಟ್ 1 ಪೀಸ್ ಇದೆ 15 ರೂಪಾಯಿ. ಹಾಂ, ಫುಲ್ ಪೀಸ್ ತೊಗೊಂಡ್ರೆ 20 ರೂಪೀಸ್ ಇದೆ. MRP 20 ಇದೆ, 15 ಬರುತ್ತೆ. ಓಕೆ, ಚಾರ್ಜಿಂಗ್ ಬಲ್ಬ್ ಇದೆ. ಚಾರ್ಜಿಂಗ್ ಬಲ್ಬು. ಆಟೋಮೆಟಿಕ್ ಲೈಟ್ ಇದೆಯಾ? ಪವರ್ ಹೋದರೆ ಆಟೋಮೆಟಿಕ್ ಇದೇನಾ? ಓಕೆ, ಈ ಥರ. ಇದೆಷ್ಟು ಪ್ರೈಸ್ ಬರುತ್ತೆ? ಇದು 300. ಆಮೇಲೆ ಇದು ಬಲ್ಕೆಟ್ ಇದೆ. ಓಕೆ, ಇದೆಲ್ಲ SS ನೀಲ್ಸ್ ಕಾರ್ಟೂನ್ ಬರುತ್ತೆ. 25 kg ಕಾರ್ಟೂನ್ ಬರುತ್ತೆ, ಎಲ್ಲ ಸೈಜ್. ಓಕೆ, ಬಾಕ್ಸ್ ತೊಗೋಬೇಕಾ ಇಲ್ಲ ಈ ಥರ? 1 kg ಕೊಡ್ತೀನಿ ಬಾಕ್ಸು, ಹೋಲ್ಸೇಲ್. ಆಮೇಲೆ ಫ್ಯಾನ್ ಕ್ಲ್ಯಾಂಪ್ ಇದೆ. ಫ್ಯಾನ್ ಕ್ಲ್ಯಾಂಪ್ಸ್. ಓಕೆ, ರಬ್ಬರ್ ಬೂಸ್ಟ್ ಕ್ಲ್ಯಾಂಪ್, ಫ್ಯಾನ್ ಕ್ಲ್ಯಾಂಪ್. ಇದು ಸಿಂಗಲ್ ಕೊಡ್ತೀರಾ? ಹಾಂ, ಅದು ಸಿಂಗಲ್ ಬರುತ್ತೆ. ಮೂಟೆ ಬರುತ್ತೆ, ಮೂಟೆಯಲ್ಲಿ 500 ಪೀಸ್ ಬರುತ್ತೆ. 500 ಪೀಸ್ ಬರುತ್ತೆ. ಹೋಲ್ಸೇಲ್ ಬೇಕಂದ್ರೆ ಮೂಟೆ ತೊಗೋಬೇಕಾ? ಇದು ಟೇಬಲ್ ಟೈಪ್. ಓಕೆ, 100 ಇಂದ 500 ತನಕ ಇದೆ, ಎಲ್ಲ ಸೈಜ್ ಇದೆ. ಸೈಜಸ್ ಸಿಗುತ್ತೆ ಇದರಲ್ಲಿ. ತೆಗಿಯೋದೆಲ್ಲ ಸೈಜ್ ನೋಡಿ. 150 mm. 250. ಓಕೆ, 350 mm. 200. ಯಾವ ಸೈಜಿಂದ ಯಾವ ಸೈಜ್ವರೆಗೂ ಇರುತ್ತೆ? 100 into 400. 100 ಇಂದ 400 mm ವರೆಗೂ ಇರುತ್ತೆ. ಎಲ್ಲ ಸೈಜ್ ಇದೆ. ಇದರಲ್ಲಿ ಹೆಂಗೆ ಕೊಡ್ತೀರಾ? ಸಿಂಗಲ್ ಈ ಥರ ಕೊಡ್ತೀರಾ ಪ್ಯಾಕೆಟ್? ಸಿಂಗಲ್ ಪ್ಯಾಕೆಟ್ ಬರುತ್ತೆ. 1 ಪ್ಯಾಕೆಟಲ್ಲಿ 100 ಪೀಸ್ ಬರುತ್ತೆ. 100 ಪೀಸ್ ಬರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಪ್ರೈಸ್ ಎಷ್ಟು ಬರುತ್ತೆ ಇದಕ್ಕೆ? ಅದು ಸ್ಟಾರ್ಟಿಂಗು 15 ರೂಪೀಸ್ ಆಗುತ್ತೆ 100ದು. ಸ್ಟಾರ್ಟಿಂಗ್ ಸೈಜ್ದು 400 ತನಕ 150 ತನಕ 150 ಬರುತ್ತೆ. ಓಕೆ, ಇದು ನೇಲ್ ಕ್ಲಿಪ್ 1 ಇಂಚು 25 mm ಬರುತ್ತೆ, 20 mm ಬರುತ್ತೆ. 100 ಪೀಸ್ ಬರುತ್ತೆ. ಅದು ಪ್ಯಾಕಿಂಗ್. ಓಕೆ, ಇದಾದ್ಮೇಲೆ ಸ್ಪ್ರಿಂಗ್ ಒಂದು ಟೈಪ್. ಇದೇನಿದು? ಪೈಪ್ಸ್. ಓ, ಸ್ಯಾಂಪಲ್ಸ್. ವೈಟ್ ಪೈಪ್ಗೆ ಸ್ಯಾಂಪಲ್ಸ್ ಸೈಜಸ್ಗಾ? ಸೈಜ್. ಇದು ಸ್ಪ್ರಿಂಗ್ ಬರುತ್ತೆ. ಸ್ಪ್ರಿಂಗಾ? ಓಕೆ, ಈ ಥರ ಇದೆಲ್ಲ ಸ್ಟಾಕ್ ಇದೆ. ಈ ಥರ ಬರುತ್ತಲ್ಲ? ಓಕೆ, ಫುಲ್ ಸ್ಟಾಕ್ ಇದೆ. ಸ್ಪ್ರಿಂಗಲ್ ಸ್ಟಾಕಾ? ಸ್ಟಾಕ್ ಇದೆ. ಫ್ಲೆಕ್ಸಿಬಲ್. ಇದು ವಾಸ್ ಪೈಪ್ ಫ್ಲೆಕ್ಸಿಬಲ್ ಬರುತ್ತೆ. ಇದರಲ್ಲಿ ಗ್ರೇ, ವೈಟ್ ಆ್ಯಂಡ್ ಬ್ಲ್ಯಾಕ್. ಗ್ರೇ, ವೈಟ್ ಆ್ಯಂಡ್ ಬ್ಲ್ಯಾಕ್ 3 ಕಲರ್ಸ್ ಇದೆ. 3 ಕಲರ್ಸ್ ಬರುತ್ತೆ. ಓಕೆ, ಸೈಜು 20 mm to 25. ಇದು ಫುಲ್ ರೋಲ್ ತೊಗೋಬೇಕಲ್ಲ? ಹಾಂ, ಫುಲ್ ರೋಲ್ ಬರುತ್ತೆ. 50 ಮೀಟರ್ದು. ಓಕೆ, ಇದಾದಮೇಲೆ ಇದು ಸ್ಕ್ರೂ ಡ್ರೈವರ್ ಇದೆ. ಸ್ಕ್ರೂ ಡ್ರೈವರ್. ಇದು ಲೂಸ್ ಕೊಡಲ್ಲ? ಫುಲ್ ಬಾಕ್ಸ್? ಫುಲ್ ಬಾಕ್ಸ್ ಹೋಲ್ಸೇಲ್. ಓಕೆ, ಸ್ವಲ್ಪ ಪಡ್ತೀವೇನೋ ಎಲ್ಲ ಹೋಲ್ಸೇಲ್. ಹಾಂ, ಇದೆಲ್ಲ ಇದೆ. ಆಮೇಲೆ ಫ್ಯಾನ್ ರಾಡ್. ಇದರಲ್ಲಿ ಸೈಜ್ ಇದೆ. ಸೈಜಸ್ ಇದೆಯಾ? ಓಕೆ, ಆಲ್ ಸೈಜ್ ತನಕ 10 ಫೀಟ್ ತನಕ ಇದೆ. 1 ಫೀಟ್ ಇಂದ 10 ಫೀಟ್ ಆಲ್ ಸ್ಟಾಕ್ ಸೈಜಸ್ ಇದೆ ನೋಡಿ. ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಇದೆ. ಸ್ಮಾಲ್ ಇಂದ ಬಿಗ್. ಇದು ಒಂದು ಮಾಡೆಲ್ ಬಾಕ್ಸ್ ಬರುತ್ತೆ. ಇದು PVC ಮಾಡಲರ್ ಬಾಕ್ಸ್. ಇದಕ್ಕೆ ಸ್ವಿಚ್, ಸ್ವಿಚ್ಗಾ? ಓಕೆ, ಸ್ವಿಚ್, ಸಾಕೆಟ್, ವಾಲ್. PVC. ಇದು 1 ಮಾಡೆಲ್ ಇಂದ 18 ಮಾಡೆಲ್ ತನಕ ಇದೆ. ಓಕೆ, ಇದರಲ್ಲಿ ಇದು ಮೆಟಲ್ ಬರುತ್ತೆ. ಮಾಡಲರ್ ಬಾಕ್ಸ್.
ಓಕೆ, ಅದೂ ಸೇಮ್ ಸೈಜು 1 ಇಂದ 18 ತನಕ. 18 ತನಕ ಇರುತ್ತೆ. ಇದು ಓವರ್ ಸೈಜ್, ಇದು ಫ್ಯಾನ್ ಕವರ್. ಓಕೆ. ಇದು ಚಕ್ಕ ಪ್ಲೇಟ್, ಹೋಲ್ಡರ್ ಚಕ್ಕ. ಓಕೆ. ಇದೆಲ್ಲ ಕಾಲರ್ ಟೀ ಎಲ್ಬೋ ಪೈಪ್ಗೆ ಜಾಯಿಂಟ್ ಮಾಡೋದು. ಓಕೆ. ಇದು ಒಂದು ಕಾಪರ್ ಪ್ಲೇಟ್ ಬರುತ್ತೆ. ಏನಕ್ಕೆ ಯೂಸ್ ಆಗುತ್ತೆ ಇದು? ಅದು ಅರ್ಥಿಂಗ್ಗೆ, ಅಂದರೆ ಗ್ರೌಂಡಿಂಗ್. ಓಕೆ ಓಕೆ ಓಕೆ. ಇದು ಆಲ್ ಸೈಜ್ ಇದೆ, 4 into 4, 6 into 6, 9 into 9, 12 and 12. ಓಕೆ.